ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆಗಿರುವ ಪರಿಶುದ್ಧ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೇಸುವು ಮಾಡಿದ ಅನೇಕ ಅದ್ಭುತ ಕಾರ್ಯಗಳನ್ನು ಆಳವಾಗಿ ಕಲಿತುಕೊಂಡೆವು. ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು, ಯೇಸುವು ಪೇತ್ರನ ಅತ್ತೆಯನ್ನು ಇತರ ಅನೇಕರನ್ನು ಗುಣಪಡಿಸಿದ್ದು, ಯೇಸುವನ್ನು ಹಿಂಬಾಲಿಸಲು ಇಬ್ಬರು ಒಪ್ಪಿಗೆ ಕೇಳಿದ್ದು, ಯೇಸುವು ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬ ಆತನು ಮಾಡಿದ ಅದ್ಭುತ ಕಾರ್ಯಗಳು ಆತನು ಸರ್ವ ರೀತಿಯಲ್ಲಿ ಸಮರ್ಥನಾಗಿದ್ದಾನೆ ಎಂಬುದನ್ನು ತೋರಿಸುತ್ತವೆ. ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ಅಂದರೆ ಆತನಿಗೆ ಸ್ವಸ್ಥ ಮಾಡಲು ಸಾಧ್ಯವಿಲ್ಲ ಎಂಬ ಯಾವುದೇ ರೋಗ ಇಲ್ಲ. ಬನ್ನಿ, ಪಶ್ಚಾತ್ತಾಪದಿಂದ ಆತನ ಪಾದಗಳಿಗೆರಗಿ ನಮ್ಮ ಪಾಪವೆಂಬ ರೋಗವನ್ನು ಸ್ವಸ್ಥಪಡಿಸಿಕೊಳ್ಳೋಣ. ಈಗ ನಮ್ಮ ವಾಕ್ಯದ ಅಧ್ಯಯನದ ಮೂಲಕ ಸ್ವಸ್ಥತೆಯ ಕಿರಣಗಳನ್ನು ಸೂಸುವ ಆತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಅದ್ಭುತ ಸ್ವರೂಪನೂ ಆಲೋಚನಕರ್ತನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನದಲ್ಲಿನ ಮುಂದಿನ ಭಾಗದಲ್ಲಿ ನಾವು ನೋಡುವಾಗ, ಗದರೇನರ ಸೀಮೆಯಲ್ಲಿ ಇಬ್ಬರಿಂದ ಯೇಸು ದೆವ್ವವನ್ನು ಹೊರಡಿಸಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ ಧ್ಯಾನದಲ್ಲಿ ನಾವು ಕಳೆದ ಕಾರ್ಯಕ್ರಮದಲ್ಲಿ 5 ಅದ್ಭುತ ಕಾರ್ಯಗಳ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಮುಂದುವರೆದು ನಾವು 6ನೇ ಅದ್ಭುತ ಕಾರ್ಯವು ವಿಶೇಷವಾದದ್ದಾಗಿದೆ ಎಂದು ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಿಯರೇ, ನಾವು ಅದರ ವಿವರಗಳನ್ನು ನೋಡಲು ಹೋಗುವುದಿಲ್ಲ, ಆದರೆ ಅದು ಒಂದು ದೆವ್ವ ಬಿಡಿಸುವಂಥದ್ದಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಆತನು ಆಚೆಯ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಯೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರೂ ತಿರುಗಾಡಲಾರದೆ ಇದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸಮುದ್ರದ ಆಚೆ ದಡಕ್ಕೆ ಹೋದನು. ಆ ಸೀಮೆಯನ್ನು ಈ ದಿನಗಳಲ್ಲಿ ಗದರ ಎಂದು ಕರೆಯುತ್ತಾರೆ. ಯಾಕೆಂದರೆ ಇಲ್ಲಿನ ಜನರು ಗಾದನ ವಂಶಸ್ಥರು. ಹಳೆ ಒಡಂಬಡಿಕೆಯಲ್ಲಿ ದೇಶವನ್ನು ಇಸ್ರಾಯೇಲ್ ಕುಲಗಳವರಿಗೆ ಹಂಚಿದಾಗ ಗಾದನ ಕುಲದವರು ಯೋರ್ದಾನಿನ ಒಂದು ಬದಿಯಲ್ಲಿ ಉಳಕೊಂಡರು. ಅವರಿಗೇನಾಗಿತ್ತು? ಅವರು ಹಂದಿ ಸಾಕಣೆ ಮಾಡತೊಡಗಿದರು. ಆದರೆ ಇದು ಯಹೂದ್ಯರು ಮಾಡಬಾರದಾಗಿತ್ತು. ದೇವರಿಗೆ ಒಮ್ಮೆ ಅವಿಧೇಯರಾದಾಗ ಮುಂದಿನ ಅವಿಧೇಯತೆಯ ಕಾರ್ಯಗಳು ಕಷ್ಟವಾಗಿ ಕಾಣುವುದಿಲ್ಲ. ಕ್ರಮೇಣ ಆತನ ಮಾರ್ಗ ಹಾಗೂ ಆತನ ಚಿತ್ತದಿಂದ ನಾವು ದೂರವೇ ಹೋಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಆ ಸೀಮೆಯನ್ನು ಪ್ರವೇಶಿಸಿದಾಗ ಅವನೆದುರಿಗೆ ಇಬ್ಬರು ದೆವ್ವ ಹಿಡಿದವರು ಬಂದರು. ಈ ದೆವ್ವ ಹಿಡಿದವರು ಬಹಳ ಅಪಾಯಕಾರಿಯಾಗಿದ್ದರು ಎಂಬುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂದು ಕೂಗಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅದ್ಭುತ ಕಾರ್ಯವು ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಪ್ರವೇಶವಾಗಿದೆ. ಆದರೆ ಈ ದಿನಗಳಲ್ಲಿ ನಾವು ಈ ಕುರಿತು ಬಹಳ ಸ್ವಲ್ಪ ಮಾತ್ರ ತಿಳಿದಿದ್ದೇವೆ. ದೆವ್ವಗಳ ಕುರಿತು ನಾವು ಸ್ವಲ್ಪವೇ ತಿಳಿದಿರುವುದರಿಂದ ಈ ಅದ್ಭುತ ಕಾರ್ಯದ ಮಹತ್ವ ನಮಗೆ ಅಷ್ಟಾಗಿ ಕಾಣುವುದಿಲ್ಲ. ಈ ದೆವ್ವ ಬಿಡಿಸಿದ ಮಹತ್ ಕಾರ್ಯವು ಯೇಸು ಮಾಡಿದ ಅದ್ಭುತ ಕಾರ್ಯಗಳಲ್ಲಿ ಬಹು ವಿಶೇಷವಾದದ್ದೆಂದು ನಾನು ವೈಯಕ್ತಿಕವಾಗಿ ನಂಬುತ್ತೇನೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನೋಡೋಣ. ಸ್ವಲ್ಪ ದೂರದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು, ನೀನು ನಮ್ಮನ್ನು ಇವರೊಳಗಿಂದ ಹೊರಡಿಸುವುದಾದರೆ ಆ ಹಂದಿನ ಗುಂಪಿನೊಳಕ್ಕೆ ಕಳಿಸಿಕೊಡು ಎಂದು ಬೇಡಿಕೊಂಡವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದೆವ್ವಗಳು ತಮ್ಮ ಅಸ್ತಿತ್ವವನ್ನು ಬಿಟ್ಟುಕೊಡಲು ಇಷ್ಟಪಡಲಿಲ್ಲ. ಈ ಭೌತಿಕ ಜಗತ್ತಲ್ಲೇ ಇರಲು ಇಷ್ಟಪಟ್ಟರು. ಕಡೆಗೆ ಹಂದಿಗಳಲ್ಲಾದರೂ ಸರಿಯೇ ಎಂಬುದಾಗಿ ಅವುಗಳು ಬೇಡಿಕೊಂಡವು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನಕ್ಕೆ ಬರೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಹೋಗಿರಿ ಅನ್ನಲು ಅವು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಕ್ಷಣವೇ ಆ ಗುಂಪೆಲ್ಲ ಓಡಿ ಕಡಿದಾದ ಸ್ಥಳದಿಂದ
ಸಮುದ್ರದೊಳಕ್ಕೆ ಬಿದ್ದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಂದಿಗಳ ಹಿಂಡು ದೆವ್ವಗಳನ್ನು ಧರಿಸುವುದಕ್ಕಿಂತ ಸಾಯುವುದೇ ಮೇಲೆಂದು ಭಾವಿಸಿರಬೇಕು. ಮಾನವರು ಇದಕ್ಕಿಂತ ಬೇರೆಯೇ ಆಗಿದ್ದಾರೆ. ಈ ದಿನಗಳಲ್ಲಿ ಅನೇಕರು ದೆವ್ವ ಪೀಡಿತರಾಗಿದ್ದಾರೆ. ಮೋಶೆಯ ಕಾಲದಲ್ಲಿ, ಎಲಿಯನ ಕಾಲದಲ್ಲಿ ಈ ಅಲೌಕಿಕವಾದವುಗಳ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಕರ್ತನಾದ ಯೇಸುವಿನ ಜೀವಿತ ಕಾಲದಲ್ಲೂ ನೋಡುತ್ತೇವೆ. ಈ ದೆವ್ವಗಳ ಪ್ರಭಾವಿತ ಜೀವಿತಗಳನ್ನು ಈ ದಿನಗಳಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದೇವೆ. ನಮ್ಮ ಸುತ್ತಲೂ ಇದಕ್ಕೆ ನಿದರ್ಶನಗಳನ್ನು ಕಾಣಬಹುದು. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ಇದನ್ನು ಗುರುತಿಸುವುದು ಕಷ್ಟಕರವಾಗಿರುತ್ತದೆ. ಇಂತಿಂಥವರು ದೆವ್ವ ಪೀಡಿತರು ಎಂದು ನೇರವಾಗಿ ಹೇಳಿಬಿಡುವುದು ಕಷ್ಟವೇ. ನಾವು ಇತರರ ಕುರಿತು ಹೀಗೆ ಹೇಳುವಾಗ ಬಹಳ ಎಚ್ಚರದಿಂದಿರಬೇಕು. ಆದರೂ ಈ ದಿನಗಳಲ್ಲಿ ದೆವ್ವ ಪೀಡಿತರು ತುಂಬ ಜನರು ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಆ ದೆವ್ವಗಳು ಬಂಧನದೊಳಗಿರಲು ಇಷ್ಟಪಡಲಿಲ್ಲ ಎಂಬುದು ಆಸಕ್ತಿಯ ವಿಷಯವಾಗಿದೆ. ಇತರ ಕೆಲವು ದೆವ್ವಗಳ ಬಂಧನದ ಕುರಿತಾಗಿ ಅವುಗಳಿಗೆ ತಿಳಿದಿತ್ತು. ಪ್ರಿಯರೇ, ಇದು ಯೂದನ ಪತ್ರಿಕೆಯಲ್ಲಿ ತಿಳಿಸಿರುವಂತೆ ಬಿದ್ದು ಹೋದ ದೇವದೂತರೂ ಆಗಿದ್ದಾರೆ. ಈ ದೆವ್ವಗಳು ಈ ಲೋಕದಲ್ಲಿ ಕಾರ್ಯ ನಡೆಸಲು ಇಚ್ಛಿಸುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ನೋಡೋಣ. ಮೇಯಿಸುವರು ಊರೊಳಕ್ಕೆ ಓಡಿ ಹೋಗಿ ಇದನ್ನೆಲ್ಲ ದೆವ್ವ ಹಿಡಿದವರ ಸಂಗತಿ ಸಹಿತವಾಗಿ ತಿಳಿಸಲು ಊರಿನವರೆಲ್ಲ ಯೇಸುವಿನೆದುರಿಗೆ ಹೊರಟು ಬಂದು ಆತನನ್ನು ಕಂಡು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ವಿಚಿತ್ರವಾದುದಲ್ಲವೇ? ಈ ಜನರು ಯೇಸುವಿಗಿಂತ ಹಂದಿಗಳನ್ನೇ ಹೆಚ್ಚಾಗಿ ಬಯಸಿದರು. ಇದು ಗದರೇನರಿಗೆ ವಿಶೇಷವಾದದಲ್ಲ. ಈ ದಿನಗಳಲ್ಲಿ ತುಂಬ ಜನರು ಯೇಸುವಿಗಿಂತ ಹಂದಿಗಳನ್ನೇ ಬಯಸುವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ದಿನಾಲೂ ಪರೀಕ್ಷಿಸಿಕೊಳ್ಳುವರಾಗಬೇಕು. ನಾವು ಯಾವುದನ್ನು ಬಯಸುತ್ತಾ ಇದ್ದೇವೆ? ಇಹಲೋಕವನ್ನೋ ಅಥವಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನೋ? ಇಂದೇ ನಾವು ತೀರ್ಮಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಮತ್ತಾಯನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ಅನೇಕ ಸತ್ಯಗಳನ್ನು ದೇವವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ನಾವು ಕಲಿತಂಥ ಸತ್ಯ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದ ಧ್ಯಾನಕ್ಕೆ ನಮ್ಮ ಗಮನವನ್ನು ಹರಿಸೋಣ. 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಯೇಸು ಇನ್ನೂ 6 ಅದ್ಭುತಗಳನ್ನು ಮಾಡಿದ್ದು, ಮತ್ತಾಯನನ್ನು ಕರೆದದ್ದು, ಫರಿಸಾಯರೊಂದಿಗಿನ ವಾಗ್ವಾದ, ಗಲಿಲಾಯದಲ್ಲಿ ತನ್ನ ಸೇವೆ ಮುಂದರಿಸಿದ್ದು ಎಂಬುದಾಗಿ. ಪ್ರಿಯರೇ, ಇಂದಿನ ಅಧ್ಯಾಯದಲ್ಲಿ ಯೇಸು ಮಾಡಿದ 6 ಅದ್ಭುತ ಕಾರ್ಯಗಳನ್ನು ನೋಡಿದೆವು. ತಾನು ಪ್ರಕಟಿಸಿದ ನೈತಿಕತೆಯನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಸಾಮರ್ಥ್ಯ, ಶಕ್ತಿಗಳು ಅರಸನಲ್ಲಿವೆ ಎಂಬುದನ್ನು ಇವು ತೋರಿಸುತ್ತವೆ. ಈ ಅಧ್ಯಾಯದಲ್ಲಿಯೂ ಇದೇ ವಿಚಾರ ಮುಂದುವರಿಯುತ್ತದೆ. ಇಲ್ಲಿ ಆತನು ಶಾರೀರಿಕ ಸ್ವಸ್ಥತೆಯ ಅದ್ಭುತಗಳನ್ನು ನಡೆಸುತ್ತಾನೆ. ಇವುಗಳನ್ನು ನಾನು ಅಲೌಕಿಕವಾದದ್ದೆಂದು ಪ್ರತ್ಯೇಕಿಸುತ್ತೇನೆ. ಮತ್ತು ದೆವ್ವಗಳಿಂದ ಬಿಡಿಸುವ ಆತ್ಮಿಕ ಅದ್ಭುತಗಳನ್ನು ಕೂಡ ಆತನು ಮಾಡುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಕಪೆರ್ನೌಮಿಗೆ ಹಿಂತಿರುಗಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು ಎಂಬುದಾಗಿ. ಪ್ರಿಯರೇ, ಯೇಸು ಗದರೇನ್ಯರ ಸೀಮೆಯನ್ನು ಬಿಟ್ಟು ಕಪೆರ್ನೌಮಿಗೆ ಹಿಂತಿರುಗಿ ಬಂದದ್ದನ್ನು ನಾವಿಲ್ಲಿ ನೋಡುತ್ತೇವೆ. ಮುಂದುವರೆದು ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನ ನೋಡುವಾಗ ಅಲ್ಲಿ ಹೀಗೆ ಬರುತ್ತದೆ: ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಘಟನೆಯ ಕುರಿತಾದ ವಿವರಣೆಯು ಮಾರ್ಕನ ಸುವಾರ್ತೆಯಲ್ಲಿ ಕೊಡಲ್ಪಟ್ಟಿದೆ. ಈ ರೋಗಿಯನ್ನು ಮನೆಯ ಚಾವಣಿಯಿಂದ ಕೆಳಕ್ಕೆ ಹೇಗೆ ಇಳಿಸಿದರೆಂಬುದನ್ನು, ಕರ್ತನು ಅವನನ್ನು ಗುಣಪಡಿಸಿದ್ದಲ್ಲದೆ ಅವನ ಪಾಪಗಳನ್ನು ಕ್ಷಮಿಸಿದನೆಂಬುದನ್ನು ಅಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ. ಪ್ರಿಯರೇ, ರೋಗ ಸ್ವಸ್ಥತೆಯು ಪಾಪಗಳ ಕ್ಷಮಾಪಣೆಯು ಒಂದಕ್ಕೊಂದು ಸಂಬಂಧಿಸಿವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಈ ರೋಗಿಯನ್ನು ನಡೆಯುವಂತೆ ಮಾಡಲಾರನೆಂದು ಶಾಸ್ತ್ರಿಗಳು ನೆನೆಸಿದ್ದರು.
ಆದರೆ ಅವರ ಮನಸ್ಸನ್ನು ತಿಳಿದ ಯೇಸು ಅವರ ಹೃದಯದಲ್ಲಿರುವ ಕೆಟ್ಟತನವನ್ನು ಅರಿತನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೋಡೋಣ. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಅನ್ನುವುದೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರಿಗೆ ಆತನ ಪ್ರಶ್ನೆಗೆ ಉತ್ತರ ಕೊಡಲಾಗಲಿಲ್ಲ. ಒಂದು ವೇಳೆ ಉತ್ತರಿಸುತ್ತಿದ್ದರೆ ಎರಡೂ ಒಂದೇ ಸಮಾನಾದದ್ದು ಎಂದು ಹೇಳಬೇಕಾಗುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನೇ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆ ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪಾರ್ಶ್ವವಾಯು ರೋಗಿಯು ಎದ್ದು ನಡೆದಾಗ ಅವನನ್ನು ನಡೆಯುವಂತೆ ಮಾಡಿದವನೇ ಅವನ ಪಾಪಗಳನ್ನು ಕ್ಷಮಿಸಬಲ್ಲವನೂ ಆಗಿದ್ದಾನೆ ಎಂದು ಅಲ್ಲಿ ತಿಳಿದು ಬಂತು. ಕರ್ತನಲ್ಲಿ ಪ್ರಿಯರೇ, ನಾನು ನೀನು ಪಾಪಗಳನ್ನು ಕ್ಷಮಿಸಲಾರೆವು. ಕರ್ತನಾದ ಯೇಸು ಮಾತ್ರವೇ ಕ್ಷಮಿಸಬಲ್ಲನು. ನಾವು ಪಾಪಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲದರಿಂದ ರೋಗಿಯನ್ನು ನಡೆಯುವಂತೆಯೂ ಮಾಡಲಾರೆವು. ಪ್ರಿಯರೇ, ಸೈತಾನನು ಮೋಸಗಾರನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ತುಂಬ ಕೇಳುವ ರೋಗ ಶಾಂತಿಗಳ ಕುರಿತು ನಾವು ಎಚ್ಚರದಿಂದಿರಬೇಕು. ದೇವರು ಕಾರ್ಯ ಸಾಧಿಸುವುದಕ್ಕೆ ನಾವು ಅಡ್ಡಿ ಮಾಡದಿರೋಣ ಮತ್ತು ಎಲ್ಲದಕ್ಕೂ ಆತನೇ ಮಹಿಮೆ ಹೊಂದುವಂತೆ ಕೂಡ ಎಚ್ಚರ ವಹಿಸೋಣ. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಮತ್ತಾಯನನ್ನು ಕರೆಯುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನವನ್ನು ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನು ತನ್ನ ಕರೆಯ ಕುರಿತಾಗಿ ಈ ಒಂದು ವಚನವನ್ನು ಮಾತ್ರ ಬರೆಯುತ್ತಾನೆ. ಮತ್ತಾಯನು ಯೇಸುವಿಗಾಗಿ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದನೆಂದು ಲೂಕನು ಬರೆಯುತ್ತಾನೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೆ ಓದುವಾಗ ನಾವು ಇದನ್ನು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಇಲ್ಲಿ ಬರುವ ಮುಂದಣ ಘಟನೆಯು ಈ ಔತಣಕೂಟದಲ್ಲಿ ನಡೆದಿದ್ದಿರಬಹುದು. ಮತ್ತಾಯನು ಸುಂಕದವರಲ್ಲಿನ ತನ್ನ ಅನೇಕ ಸ್ನೇಹಿತರನ್ನು ಈ ಊಟಕ್ಕೆ ಕರೆದಿದ್ದನು. ಯಾಕಂದರೆ ಅವರಿಗೆ ಯೇಸುವಿನ ಪರಿಚಯ ಮಾಡಿಸಬೇಕೆಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡಿಕೊಳ್ಳೋಣ. ಆನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹು ಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫರಿಸಾಯರು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟಕ್ಕೆ ಕೂಡುತ್ತಿರಲಿಲ್ಲ. ಅನೇಕ ಭಕ್ತರು ಈ ದಿನಗಳಲ್ಲಿ ಇದೇ ಅಭಿಪ್ರಾಯ ಹೊಂದಿರುತ್ತಾರೆ. ಆದರೆ ಪಾಪಿಗಳನ್ನು ಊಟಕ್ಕೆ ಕರೆದಲ್ಲಿ ತಪ್ಪಿಲ್ಲ. ಯಾಕಂದರೆ ಅವರೂ ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಈ ಪಾಪಿಗಳನ್ನು ನಾವು ಕೂಡ ಸಂಪರ್ಕಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಆತನು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಮಹಾವೈದ್ಯನಾಗಿದ್ದಾನೆ. ಆತನು ಮಾನವರ ಮೂಲ ಸಮಸ್ಯೆಯಾದ ಪಾಪರೋಗವನ್ನು ಗುಣಪಡಿಸುವುದಕ್ಕಾಗಿ ಬಂದಿದ್ದಾನೆ. ನಮ್ಮ ಅನೇಕ ಕ್ರೈಸ್ತ ಗುಂಪುಗಳು ಅನ್ಯೋನ್ಯತಾ ಕೂಟಗಳನ್ನು, ಭೋಜನ ಕೂಟಗಳನ್ನು ನಡೆಸಿದರೂ ಅವುಗಳಿಗೆ ಪಾಪಿಗಳನ್ನು ಕರೆಯುವುದಿಲ್ಲ. ಅಂಥವರಿಗೆ ಈ ಮೇಲಿನ ಮಾತನ್ನು ಹೇಳಬೇಕಾಗಿದೆ. ಒಂದು ವೇಳೆ ರಕ್ಷಣೆ ಹೊಂದದವರು ಅಂಥ ಸ್ಥಳಗಳಿಗೆ ಬಂದರೆ ಅವರನ್ನು ಹೊರಗೆ ಕಳುಹಿಸಲಾಗುತ್ತದೆ. ಇಂಥ ಕ್ರೈಸ್ತ ಗುಂಪುಗಳು ಈ ರೀತಿ ವರ್ತಿಸುವುದರಿಂದಾಗಿ ಪಾಪದಿಂದ ತುಂಬಿದವರೆಂದು ಕಾಣುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ನೀವು ಹೋಗಿ ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನು ಮತ್ತೊಂದು ಪ್ರವಾದನ ವಾಕ್ಯವನ್ನು ಬರೆಯುತ್ತಾನೆ. ಇದು ಹಳೆ ಒಡಂಬಡಿಕೆಯ ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ
6ನೇ ವಚನದಲ್ಲಿರುವ ಮಾತು, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂಬುದಾಗಿ. ಪ್ರಿಯರೇ, ಈ ಮಾತನ್ನು ಯೇಸು ಹೇಳುವಾಗ ಫರಿಸಾಯರನ್ನು ಸೇರಿಸಿ ಹೇಳುತ್ತಾನೆ. ಯಾಕಂದರೆ ಅವರೂ ಪಾಪಿಗಳೇ. ನಿಜವಾಗಿ ನೋಡಿದರೆ ನಾವೆಲ್ಲರೂ ಪಾಪಿಗಳೇ. ರೋಮಾಪುರದಕ್ಕೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ನಮ್ಮ ಜೀವಿತವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಮುಂದುವರೆದು ನಾವು ನೋಡುತ್ತೇವೆ, ಹಳೆ ವಸ್ತ್ರ ಹಾಗೂ ಹಳೆ ಬುದ್ದಲಿಗಳ ಸಾಮ್ಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಫರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಹಾನನ ಶಿಷ್ಯರು ಕರ್ತನಾದ ಯೇಸುವನ್ನು ಗಮನಿಸುತ್ತಲೇ ಇದ್ದರು. ಅಲ್ಲಿಯವರಲ್ಲಿ ಕೆಲವರು ಯೋಹಾನನ ಶಿಷ್ಯರಾಗಿದ್ದವರೇ. ಅವರೂ ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಆಗ ಅವರಲ್ಲಿನ ಕೆಲವರು ಅಲ್ಲಿ ನೋಡಿ, ಯೇಸುವಿನ ಶಿಷ್ಯರು ನಾವು ನಡೆದ ಪ್ರಕಾರ ನಡೆಯದೆ ಬೇರೆ ರೀತಿಯಲ್ಲಿ ನಡೆಯುತ್ತಾರಲ್ಲ, ಯಾಕೆ ಎಂದು ಕೇಳುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮೊದಲೇ ತಿಳಿಸಿದಂತೆ ಯೋಹಾನನು ಹಳೆ ಒಡಂಬಡಿಕೆಯ ಪ್ರವಾದಿಯಾಗಿದ್ದನು. ಮೆಸ್ಸಿಯನ ಆಗಮನವನ್ನು ಮುಂತಿರಿಸಲಿಕ್ಕಾಗಿ ಅವನು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಪ್ರವೇಶಿಸಿದ್ದನು. ಕರ್ತನಾದ ಯೇಸುವಿನ ದಾರಿಯನ್ನು ಸಿದ್ಧಪಡಿಸಲು ಒಬ್ಬ ಮುಂದೂತನು ಬರಲಿದ್ದಾನೆಂದು ಮಲಾಕಿಯನು ಪ್ರವಾದನೆ ನುಡಿದಿದ್ದನು. ಯೋಹಾನನು ಹೇಳಿದ್ದನು, ನಾನು ಕರ್ತನ ದಾರಿಯನ್ನು ಸಿದ್ಧಪಡಿಸುವವನು ಮಾತ್ರ, ಆತನು ಬೇಗದಲ್ಲೇ ಬರಲಿದ್ದಾನೆ ಎಂದು. ಯೋಹಾನನು ಹೇಳಿದಂತೆ ಆತನು ಬಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ, ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಅವರಿಗೆ ಈಗ ಒಂದು ವಿಶೇಷವಾದ ಸೂತ್ರವನ್ನು ತಿಳಿಯಪಡಿಸಿ ಈಗ ಕಾಲವು ಬದಲಾಗಿದೆ ಎಂದು ಸೂಚಿಸಿದನು. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಿಗೆ ಉಪವಾಸ ಮಾಡುವುದು ಪ್ರಯೋಜನವನ್ನುಂಟು ಮಾಡಿದರೂ ನಾವು ದೇವರೆದುರು ಅಡ್ಡ ಬೀಳುತ್ತೇವೆ ಎಂಬ ಅಭಿಪ್ರಾಯದೊಂದಿಗೆ ಉಪವಾಸ ಮಾಡಬೇಕಿದೆ. ಯಾಕೆಂದರೆ ನಮಗೆ ಆತನ ಕರುಣೆಯೂ ಸಹಾಯವೂ ಬೇಕಾಗಿದೆ. ಉಪವಾಸದ ಅರ್ಥ ಇದೇ ಆಗಿದೆ ಪ್ರಿಯರೇ. ಈಗ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಯುಗದಿಂದ ಹೊಸ ಒಡಂಬಡಿಕೆಯ ಕೃಪಾ ಯುಗಕ್ಕೆ ಆಗುವ ಬದಲಾವಣೆಯನ್ನು ಯೇಸು ತಿಳಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿಡುವುದಿಲ್ಲ, ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು, ಬುದ್ದಲಿಗಳು ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡುತ್ತಾರೆ, ಆಗ ಎರಡೂ ಉಳಿಯುತ್ತವೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಹೇಳುವುದೇನೆಂದರೆ, ಹಳೆ ಧರ್ಮಶಾಸ್ತ್ರದ ಯುಗವು, ಹಳೆ ಒಡಂಬಡಿಕೆಯು ಮುಗಿದು ಹೋಗುತ್ತದೆ. ಆ ಹಳೆ ಯುಗದಲ್ಲಿ ಮುಂದುವರಿಯಲಿಕ್ಕಾಗಿ ಆತನು ಬಂದವನಲ್ಲ, ಆತನು ಹೊಸ ವಸ್ತ್ರವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ತನ್ನ ಮೇಲೆ ನಂಬಿಕೆ ಇಡುವವರಿಗಾಗಿ ಆತನು ಕೊಡುವ ನೀತಿಯ ನಿಲುವಂಗಿಯೇ ಈ ಹೊಸ ವಸ್ತ್ರವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಬುದ್ದಲಿಗಳೆಂದರೆ ಆ ದಿನಗಳಲ್ಲಿ ದ್ರಾಕ್ಷಾರಸ ಕೂಡಿಡುವ ಚರ್ಮದ ಬುದ್ದಲಿಗಳಾಗಿವೆ. ಅವುಗಳನ್ನು ಪ್ರಾಣಿಗಳ ಚರ್ಮದಿಂದ ಮಾಡಿರುತ್ತಾರೆ. ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಟ್ಟಾಗ ಬುದ್ದಲಿಗಳು ವಿಸ್ತರಿಸುತ್ತವೆ. ಆದರೆ ಹಳೆ ಬುದ್ದಲಿಗೆ ಈ ರೀತಿ ವಿಸ್ತರಿಸಲ್ಪಡುವ ಶಕ್ತಿ ಹೋಗಿರುವುದರಿಂದ ಹೊಸ ದ್ರಾಕ್ಷಾರಸ ಹಾಕಿಟ್ಟಾಗ ಅದು ವಿಸ್ತರಿಸಲಾಗದೆ ಒಡೆದು ಹೋಗಿ ದ್ರಾಕ್ಷಾರಸ ಹಾಳಾಗುತ್ತದೆ. ಪ್ರಿಯರೇ, ಕರ್ತನ ಮಾತಿನ ಅರ್ಥ ಹೀಗಿದೆ, ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚಲಿಕ್ಕಾಗಿ ನಾನು ಬಂದಿಲ್ಲ, ನಾನು ಹೊಸ ಅಂಗಿಯನ್ನೇ ಕೊಡುವುದಕ್ಕಾಗಿ ಬಂದಿದ್ದೇನೆ. ಅದು ಪೂರ್ಣವಾಗಿ ಹೊಸದಾದದ್ದು. ಇದು ಹೊಸದಾದ ಯೋಚನೆಯಾಗಿದೆ. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಹೀಗೆ ಹೇಳಿದ್ದಾನೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ಕಂಡುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಒಬ್ಬ ಸ್ತ್ರೀಯನ್ನು ಗುಣಪಡಿಸಿದ್ದು, ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಎಂಬುದಾಗಿ. ಪ್ರಿಯರೇ, ಈಗ ನಾವು 8ನೇ ಹಾಗೂ 9ನೇ ಅದ್ಭುತಗಳನ್ನು ನೋಡಲಿದ್ದೇವೆ.
ಅವು ಒಂದಕ್ಕೊಂದು ಸಂಬಂಧಿಸಿದಂತಿವೆ. ಅವೆರಡೂ ರೋಗಶಾಂತಿಯ ಅದ್ಭುತಗಳೇ ಆಗಿವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಹೀಗೆ ಆತನು ಅವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡಬಿದ್ದು, ನನ್ನ ಮಗಳು ಈಗಲೇ ತೀರಿಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈಯಿಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧಿಕಾರಿ ಯೇಸುವಿನ ಬಳಿ ಬಂದು ತನ್ನ ಮಗಳನ್ನು ಗುಣಪಡಿಸುವಂತೆ ಮೊದಲು ಕೇಳಿಕೊಂಡನೆಂದು ಲೂಕನ ಸುವಾರ್ತೆಯಲ್ಲಿ ಬರೆದದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯಿರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು ಎಂಬುದಾಗಿ. ಪ್ರಿಯರೇ, ಆ ಹುಡುಗಿಯು ಸಾಯುವ ಹಾಗಿದ್ದಳು. ಆಕೆಯ ತಂದೆಯು ಯೇಸುವಿನೊಡೆ ಮಾತನಾಡಲು ಕಾಯುತ್ತಿರುವಾಗ ಒಬ್ಬ ಸೇವಕನು ಬಂದು ಆ ಹುಡುಗಿಯು ಸತ್ತು ಹೋದಳು ಎಂದು ತಿಳಿಸಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಯೇಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು ಎಂಬುದಾಗಿ. ಪ್ರಿಯರೇ, ಯೇಸುವು ಆತನ ಶಿಷ್ಯರು ಎದ್ದು ಯಾಯೀರನನ್ನು ಹಿಂಬಾಲಿಸಿದಾಗ ಬಹು ಜನರ ಗುಂಪು ಅವರ ಸುತ್ತಲೂ ಕೂಡಿಕೊಂಡಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿನ ಕೆಲವು ವಿಶೇಷ ಅಂಶಗಳನ್ನು ನಾವು ಗಮನಿಸಬೇಕು. ಯಾಯಿರನ ಮಗಳು 12 ವರ್ಷದವಳಾಗಿದ್ದಳು. ಈ ರಕ್ತಕುಸುಮ ರೋಗಿಯು 12 ವರ್ಷದಿಂದ ಬಾಧೆ ಪಡುತ್ತಿದ್ದಳು. ಆ ಹುಡುಗಿಯ 12 ವರ್ಷದ ಜೀವಿತದಿಂದ ಬೆಳಕು ನಂದಿ ಹೋಗುತ್ತದೆ. ಆ ಸ್ತ್ರೀ 12 ವರ್ಷದಿಂದ ಕತ್ತಲೆಯಲ್ಲಿದ್ದಳು, ಈಗ ಬೆಳಕನ್ನು ಹೊಂದುತ್ತಾಳೆ. ಹೀಗೆ ಬೆಳಕು ಕತ್ತಲೆಗಳ ವ್ಯತ್ಯಾಸ ಕಂಡುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಆ ಸ್ತ್ರೀ ಏನು ಮಾಡಿದಳೆಂಬುದನ್ನು ಮೇಲಿನ ವಚನದಲ್ಲಿ ಗಮನಿಸಿರಿ. ಯೇಸು ಆಕೆಯನ್ನು ಮುಟ್ಟಲಿಲ್ಲ, ಆದರೆ ಅವಳೇ ಅವನನ್ನು ಮುಟ್ಟಿದಳು. ಆದರೆ ಆಕೆ ಗುಣವಾದದ್ದು ಯೇಸು ಅನುಸರಿಸಿದ ಕ್ರಮದಿಂದಲ್ಲ, ಆಕೆಯ ನಂಬಿಕೆಯಿಂದಲೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 21 ಮತ್ತು 22ನೇ ವಚನಗಳು ನೋಡೋಣ. ಆಕೆ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೂಕನು ಈ ಘಟನೆಯನ್ನು ಇನ್ನೂ ವಿವರವಾಗಿ ಬರೆಯುತ್ತಾನೆ. ಆಕೆ ಮುಟ್ಟಿದ್ದಕ್ಕೆ ಯೇಸುವಿನ ಪ್ರತಿಕ್ರಿಯೆ, ಆ ಸ್ತ್ರೀಯ ಪ್ರತಿಕ್ರಿಯೆ, ಇವೆಲ್ಲವನ್ನು ವಿವರವಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, ಅಲ್ಲಿಂದ ಯೇಸು ಯಾಯೀರನ ಮನೆಯ ಕಡೆಗೆ ಹೋದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ನೋಡೋಣ. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಆ ಮನೆಗೆ ಬಂದಾಗ ಜನರು ಈಗಾಗಲೇ ಸತ್ತು ಹೋಗಿದ್ದ ಹುಡುಗಿಗಾಗಿ ಗೋಳಾಡುತ್ತಿದ್ದರು. ಯೇಸು ಅವರಿಗೆ ಆಕೆ ಸತ್ತಿಲ್ಲವೆಂದು ನಿದ್ದೆ ಮಾಡುತ್ತಿದ್ದಾಳೆಂದು ಹೇಳಿದನು. ಆದರೆ ಅವರೆಲ್ಲರೂ ಆತನನ್ನು ಹಾಸ್ಯ ಮಾಡಿದರು. ಯಾಕೆಂದರೆ ಆ ಮನೆಯಲ್ಲಿ ಯಾರೂ ಕೂಡ ಯೇಸು ಸತ್ತವರನ್ನು ಎಬ್ಬಿಸಬಲ್ಲರೆಂದು ನಂಬಲಿಲ್ಲ. ಆದರೆ ಯೇಸು ಸುಮ್ಮನಿದ್ದು ತನ್ನ ಕಾರ್ಯವನ್ನು ಮಾಡಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಜನರನ್ನು ಹೊರಕ್ಕೆ ಕಳುಹಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ ಆಕೆಯ ಕೈ ಹಿಡಿಯಲು ಆಕೆ ಎದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಗಳಲ್ಲಿ ಬರೆದ ಸತ್ತವರನ್ನು ಎಬ್ಬಿಸಿದ ಘಟನೆಗಳಲ್ಲಿ ಇದು ಮೊದಲನೆಯದು. ಸತ್ತವರನ್ನು ಎಬ್ಬಿಸಿದ 3 ಘಟನೆಗಳು ಕೂಡ ಬರೆಯಲ್ಪಟ್ಟಿವೆ. ಲೂಕನು ಮತ್ತಾಯನಿಗಿಂತ ಹೆಚ್ಚಿನ ವಿವರಗಳನ್ನು ಕೊಡುತ್ತಾನೆ. ಅಲ್ಲಿ ಯೇಸು ಆ ಹುಡುಗಿಗೆ ಮೃದುವಾಗಿ ಮಾತನಾಡಿದನು, ಅಮ್ಮಣ್ಣಿ ಏಳು ಎಂದು ಹೇಳಿದನು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಯೇಸು ಸತ್ತವರನ್ನು ಎಬ್ಬಿಸಿದ ರೀತಿ ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ರೀತಿ. ಆತನು ಸತ್ತ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಿದನು. ಪ್ರೀತಿಯುಳ್ಳ ದೇವಜನರೇ,
ರಕ್ತ ಕುಸುಮ ರೋಗಿ ಗುಣ ಹೊಂದಿದ್ದು, ಯಾಯೀರನ ಮಗಳು ತಿರುಗಿ ಬದುಕಿ ಬಂದದ್ದು, ಈ ಘಟನೆಗಳಿಂದಾಗಿ ಯೇಸುವಿನ ಸುದ್ದಿ ಊರೆಲ್ಲ ಹಬ್ಬಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಆತನ ಸುದ್ದಿಯನ್ನು ಕೇಳಿದ ನಾವು ಆತನ ಬಳಿಗೆ ಬಂದು ಆತ್ಮಿಕ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೇವೆಯೋ? ಇಲ್ಲದಿದ್ದರೆ ಇನ್ನೂ ಲೋಕದವರಾಗಿ ಬದುಕುತ್ತಾ ಇದ್ದೇವೆಯೋ? ಪ್ರಿಯರೇ, ಆತನು ಬಿಡುಗಡೆಯ ನಾಯಕನೂ ಆಗಿದ್ದಾನೆ. ಆದುದರಿಂದ ಇಂದೇ ನಮ್ಮ ಹೃದಯವನ್ನು ಆತನ ಮುಂದೆ ತೆರೆಯೋಣ, ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ನೀನು ಮಾತನಾಡಿದ್ದಿ, ಸತ್ಯವನ್ನು ತಿಳಿಯಪಡಿಸಿದ್ದಿ. ನಮ್ಮನ್ನು ಕರುಣಿಸು. ನಮ್ಮ ಜೀವಿತಗಳಲ್ಲಿ ನಾವು ನಿನ್ನನ್ನು ತಿಳಿದುಕೊಂಡು ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಹೊಸದಾದ ಜೀವಿತದಲ್ಲಿ ನಿನ್ನನ್ನೇ ಹಿಂಬಾಲಿಸುತ್ತಾ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ನಿನ್ನನ್ನು ಅರಿತುಕೊಳ್ಳಲಿಲ್ಲವೋ, ನಿನ್ನಿಂದ ದೂರವಾಗಿದ್ದಾರೋ, ಲೋಕದವರಾಗಿ ಜೀವಿಸ್ತಾ ಇದ್ದಾರೋ ಅಂಥ ಒಂದೊಂದು ಪ್ರಾಣಗಳನ್ನು ಕರುಣಿಸು. ನೀನವರ ಸಂಗಡ ಮಾತನಾಡು. ಅವರು ಕೂಡ ನಿನ್ನನ್ನು ತಿಳಿದುಕೊಂಡು ನಿತ್ಯ ಜೀವದ ನಿರೀಕ್ಷೆಗೆ ಸಾಗುವಂತೆ ನೀನು ಕಾರ್ಯ ಮಾಡು. ಕರ್ತನಾದ ಯೇಸುವೆ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಇಂದು ನಾವು ಯೇಸುವು ಗದರೇನರ ಸೀಮೆಯಲ್ಲಿ ಇಬ್ಬರಿಂದ ದೆವ್ವವನ್ನು ಹೊರಡಿಸಿದ್ದು, 9ನೇ ಅಧ್ಯಾಯದಲ್ಲಿ ಯೇಸುವು ಕಪೆರ್ನೌಮಿಗೆ ಹಿಂತಿರುಗಿದ್ದು, ಯೇಸುವು ಮತ್ತಾಯನನ್ನು ಕರೆದದ್ದು, ಹಳೆಯ ವಸ್ತ್ರ ಮತ್ತು ಹಳೆ ಬುದ್ದಲಿಗಳ ಸಾಮ್ಯ, ಯೇಸುವು ಒಬ್ಬ ಸ್ತ್ರೀಯನ್ನು ಗುಣಪಡಿಸಿದ್ದು, ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಯೇಸುವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾಗ ಪರಿಪೂರ್ಣವಾದ ಮನುಷ್ಯನಾಗಿ ಇದ್ದನು. ಯಾಕೆಂದರೆ ಆತನು ಪ್ರತಿಯೊಂದು ಕೆಲಸಗಳನ್ನು ಪ್ರಾರ್ಥನೆಯ ಮೂಲಕ ತಂದೆ ದೇವರ ಚಿತ್ತದಂತೆ ಆತನ ಮಾರ್ಗದರ್ಶನದಲ್ಲಿ ನಡೆಸಿದನು. ಪರಿಪೂರ್ಣನಾದ ದೇವರೂ ಆಗಿರುವ ಆತನು ಈ ರೀತಿಯಲ್ಲಿ ಪ್ರಾರ್ಥಿಸುವ ಅವಶ್ಯ ಇಲ್ಲ. ಆದರೆ ನಾವು ಅದೇ ರೀತಿಯಲ್ಲಿ ಜೀವಿಸಬೇಕು ಎಂಬ ಸುಮಾದರಿಯನ್ನು ತೋರಿಸಿದನಷ್ಟೇ. ಆತನಂತೆ ನಡೆದು ಜಯಪ್ರದವಾಗಿ ಜೀವಿತದಲ್ಲಿ ಆನಂದಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.